ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಭಾಳ ಜನ CBSE ಸ್ಟೂಡೆಂಟ್ಸ್ಗಳು ಕೇಳ್ತಾ ಇರೋದು, ಸರ್ ಯಾವ ನಂಬರ್ನ ನಾವು ಹಾಕಬೇಕು KCET ಅಪ್ಲಿಕೇಶನ್ ಫಾರ್ಮನ್ನು ಹಾಕಬೇಕಾದ್ರೆ ಅಥವಾ KCETಗೆ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕಾದ್ರೆ. 10th ನೀವು SSLC ಬೋರ್ಡಲ್ಲಿ ಮುಗಿಸಿದ್ರೆ SSLC ಅವರು ನಿಮಗೆ ಎಕ್ಸಾಮ್ ಒಂದು ನಂಬರ್ನ ಕೊಡ್ತಾರೆ 2020 ಸೊ ಅಂತೇಳಿ. ಸೊ ಅದನ್ನು ನೀವು ಹಾಕಿಬಿಡ್ತೀರಿ. ಆದರೆ CBSE ಬೋರ್ಡ್ನವ್ರು ಏನಾದರೂ ಆಗಿದ್ದರೆ ನೀವು ಯಾವ ಒಂದು ನಂಬರ್ನ ಹಾಕಬೇಕು ಅಂತ ಅಂದರೆ, ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ನಿಮ್ಮ ಒಂದು ಕಾಪಿಯನ್ನು ನಮಗೆ ತೋರಿಸ್ತಾ ಇದ್ದೀನಿ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಮಾರ್ಕ್ಸ್ ಕಾರ್ಡ್ ಈ ರೀತಿ ನಿಮಗೆ ಕಾಣಿಸ್ತದಾ. ಇಲ್ಲಿ ಮೇಲ್ಗಡೆ ಒಂದು ನಂಬರ್ ಕಾಣಿಸ್ತಾ ಇದೆ ನಿಮಗೆ ಈ ಒಂದು ಕಾರ್ನರ್ಲಿ, ಆ್ಯಂಡ್ ಇಲ್ಲಿ ರೋಲ್ ನಂಬರ್ 18144007 ಫಾರ್ ಎಕ್ಸಾಂಪಲ್ ಕಾಣಿಸ್ತಾ ಇದೆ, ಹೌದಾ. ಸೊ ಈ ರೀತಿ ಇದ್ದಾಗ ನೀವು ಏನು ಮಾಡಬೇಕು ಅಂತ ಅಂದರೆ, ಸೊ ಇದರಲ್ಲಿ ಇಲ್ಲಿ ಏನು ನಿಮಗೆ ನಂಬರ್ ಕಾಣಿಸ್ತಾ ಇದೆ ಅದಕ್ಕೆ ನಿಮ್ಮ ಪಾಸಿಂಗ್ ಇಯರನ್ನು ಹಿಂದೆ ಹಚ್ಚಬೇಕು. ಸೊ ಫಾರ್ ಎಕ್ಸಾಂಪಲ್ ನೀವು 2021 ಪಾಸ್ ಆಗಿದ್ದರೆ 2021 ಆದಮೇಲೆ ಇಲ್ಲಿರುವಂಥ ನಂಬರ್ 18144407 ಹಾಕಿ. ನೀವು 2020 ಪಾಸ್ ಆಗಿದ್ದರೆ 2020 18144407 ಹಾಕಿ. 2022 ಪಾಸ್ ಆಗಿದ್ದರೆ 2022 18144407 ಅಂತ ಹಾಕಿ. ಸೊ ಈ ನಂಬರ್ ಸೇಮ್ ಇದ್ದರೂ ಕೂಡ ಇರ್ಬೋದು, 18144407 ಪ್ರತಿ ವರ್ಷ ಇದು ರಿಪೀಟ್ ಆಗ್ಬೋದು. ಆದರೆ ಹಿಂದುಗಡೆ ನೀವು ಪಾಸಿಂಗ್ ಇಯರನ್ನು ಹಾಕಿಬಿಟ್ಟು ಇದನ್ನು ಹಚ್ಚಿದರೆ ಸೊ ನಿಮ್ಮ ಒಂದು ರಿಜಿಸ್ಟ್ರೇಷನ್ ವ್ಯಾಲಿಡ್ ಆಗ್ತದೆ. ಓಕೆ, ಸೊ ಯಾಕಂತಂದರೆ ಅಲ್ಲಿ ನಿಮ್ಮ ಪಾಸಿಂಗ್ ಇಯರ್ನ ಹಾಕಿ ಈ ಒಂದು ರೋಲ್ ನಂಬರ್ನ ಹಾಕಿ ಅಂತಲೇ ಅಲ್ಲಿ ಇನ್ಸ್ಟ್ರಕ್ಷನ್ನ ಕೊಟ್ಟಿರುವಂಥದ್ದು. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಫಾರ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.